ಲೋಕಸಭಾ ಚುನಾವಣೆಯ ಅಖಾಡ ರಂಗೇರ್ತಾ ಇದ್ದು ಒಬ್ಬೊಬ್ಬ ನಾಯಕನ ನಡೆ ಕೂಡ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಈಗ ಯಲ್ಲಾಪುರದ ವಿಚಾರಕ್ಕೆ ಬರೋದಾದ್ರೆ ಯಲ್ಲಾಪುರದ ಬಿಜೆಪಿ ಶಾಸಕ ಶಿವರಾಮ್ ಹೆಬ್ಬಾರ್ ಒಂದು ಹೊಸ ಗೇಮ್ ಪ್ಲಾನ್ ರೆಡಿ ಮಾಡ್ಕೊಂಡಂತೆ ಕಂಡು ಬರ್ತಾ ಇದೆ. ಅತ್ತ ಅವರು ಬಿಜೆಪಿಯಿಂದ ಅಂತರ ಕಾಯ್ಕೊಂಡಿದ್ರು, ಇತ್ತ ಕಾಂಗ್ರೆಸ್ಗೆ ಸೇರುವಂತಹ ಸನ್ನಿವೇಶ ಇರಲಿಲ್ಲ. ಆದ್ರೆ ಈಗ ಅವರೊಂದು ಹೊಸ ಗೇಮ್ ಪ್ಲಾನ್ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ಗೆ ಹೆಬ್ಬಾರ್ ಬೆಂಬಲ ಕೊಡ್ತಾರಾ? ಹೇಗೆ? ಶೀಘ್ರದಲ್ಲೇ ಹೆಬ್ಬಾರ್ ಪುತ್ರ ವಿವೇಕ್ ಹೆಬ್ಬಾರ್ ಕಾಂಗ್ರೆಸ್ಗೆ ಸೇರ್ಪಡೆಯಾಗ್ತಾರೆ. ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಸೇರಿ ಬಿಜೆಪಿಯಿಂದ ಶಾಸಕರಾಗಿ ಮತ್ತೆ ಬಿಜೆಪಿಯಿಂದ ಅಂತರ ಕಾಯ್ದುಕೊಂಡು ಕಾಂಗ್ರೆಸ್ಗೆ ಹೋಗೋದಕ್ಕಾಗದೆ ಬಿಜೆಪಿಯಲ್ಲಿ ಇರೋದಕ್ಕಾಗದೆ ಶಿವರಾಮ್ ಹೆಬ್ಬಾರ್ ತಡಕಾಡ್ತಾ ಇದ್ರು. ಈಗ ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ಬೆಂಬಲ ಕೊಡೋ ತೀರ್ಮಾನಕ್ಕೆ ಬಂದಂತೆ ಕಂಡು ಬರ್ತಾ ಇದೆ. ಬೆಂಬಲಿಗರ ಜೊತೆ ಸಭೆ ನಡೆಸಿದಂತಹ ಬಿಜೆಪಿ ಶಾಸಕ ಹೆಬ್ಬಾರ್ ತಮ್ಮ ಪುತ್ರ ವಿವೇಕ್ ಹೆಬ್ಬಾರ್ ಸಮ್ಮುಖದಲ್ಲಿ ಸಭೆಯನ್ನ ನಡೆಸಿದ್ದಾರೆ. ಹಾಗಿದ್ರೆ ಶಿವರಾಮ್ ಹೆಬ್ಬಾರ್ ಪುತ್ರ ವಿವೇಕ್ ಹೆಬ್ಬಾರ್ ಕಾಂಗ್ರೆಸ್ಗೆ ಸೇರ್ಪಡೆಯಾಗ್ತಾರ? ಕಾಂಗ್ರೆಸ್ಗೆ ಸೇರ್ಪಡೆಯಾಗೋ ಬಗ್ಗೆ, ಕಾಂಗ್ರೆಸ್ಗೆ ಬೆಂಬಲ ಕೊಡೋ ಬಗ್ಗೆ ಚರ್ಚೆಯಾಗಿದೆ. ಬಿಜೆಪಿ ಪಾಲಿಗೆ ದೊಡ್ಡ ತಲೆನೋವಾಗಿದ್ದಾರೆ ಈಗ ಶಾಸಕ ಶಿವರಾಮ್ ಹೆಬ್ಬಾರ್. ಇದು ಬಿಜೆಪಿ ಅಭ್ಯರ್ಥಿ, ಉತ್ತರ ಕನ್ನಡದ ಬಿಜೆಪಿ ಅಭ್ಯರ್ಥಿ ಆಗಿರುವಂತಹ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಟೆನ್ಷನ್ ಅನ್ನು ಹೆಚ್ಚಿಸ್ತಾ ಇದೆ. ಯಾಕಂದ್ರೆ ಯಲ್ಲಾಪುರದ ಶಾಸಕರು, ಜಿಲ್ಲೆಯ ಶಾಸಕರುಗಳ ಬೆಂಬಲ ಸಿಕ್ಕರೆ ಲೋಕಸಭಾ ಎಲೆಕ್ಷನ್ ನಲ್ಲಿ ಕ್ಯಾಂಡಿಡೇಟ್ನ ಬಲ ಹೆಚ್ಚಾಗುತ್ತೆ. ಆದ್ರೆ ಇಲ್ಲಿ ನೋಡ್ತಾ ಹೋದ್ರೆ ಹೆಬ್ಬಾರ್ ನಡೆ ಬಹಳ ಕುತೂಹಲಕ್ಕೆ ಕಾರಣ. ಹೆಬ್ಬಾರ್ ನಡೆಗೆ ಬಹಿರಂಗವಾಗಿಯೇ ರೂಪಾಲಿ ನಾಯ್ಕ್ ಕಿಡಿಕಾರಿದ್ದಾರೆ. ಬೇಕಾದಾಗ ಬರೋದು, ಬೇಡವಾದಾಗ ಬಿಡೋದು ಸರಿಯಲ್ಲ. ಬಿಜೆಪಿ ಶಾಸಕ ಶಿವರಾಮ್ ಹೆಬ್ಬಾರ್ಗೆ ರೂಪಾಲಿ ನಾಯ್ಕ್ ಟಾಂಗ್ ಕೊಟ್ಟಿದ್ದಾರೆ. ಬೇಕಾದ್ರೆ ಹೋಗ್ಲಿ, ಇಲ್ಲ ಅಂದ್ರೆ ಪಕ್ಷದಲ್ಲೇ ಇರ್ಲಿ, ನಾವು ಗೆದ್ದೇ ಗೆಲ್ತೀವಿ, ಯಾರು ಕೂಡ ಈ ರೀತಿ ಮಾಡಬಾರದು, ಪಕ್ಷ ಇಟ್ಕೊಳ್ಳೂಬಾರದು. ಬಿಜೆಪಿ ಶಾಸಕ ಹೆಬ್ಬಾರ್ ಮೌನದ ಬಗ್ಗೆ ರೂಪಾಲಿ ನಾಯ್ಕ್ ಗರಂ ಆಗಿದ್ದಾರೆ. ಬಹಳ ದೊಡ್ಡ ತಲೆನೋವಾಗಿದ್ದಾರೆ ಈಗ ಯಲ್ಲಾಪುರ ಬಿಜೆಪಿ ಶಾಸಕರು. ಕಾಂಗ್ರೆಸ್ಗೆ ಹಾಗಾದ್ರೆ ಬೆಂಬಲವನ್ನ ಕೊಡ್ತಾರಾ? ಸೈಲೆಂಟ್ ಆಗಿದ್ದಾರೆ. ಆ ಸೈಲೆನ್ಸೇ ಈಗ ಬಹಳ ದೊಡ್ಡ ಆತಂಕಕ್ಕೆ ಕಾರಣವಾಗಿದೆ ಬಿಜೆಪಿ. ಬೇಕಾದಾಗ ಬರುವುದು, ಬೇಡಾದಾಗ ಬಿಟ್ಕೊಂಡು ಹೋಗುದು, ಬೇಕಾದಾಗ ಬರುವುದು, ಬೇಡಾದಾಗ ಬಿಟ್ಕೊಂಡು ಹೋಗುದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದು ಅಲ್ಲ. ಆದ್ರೆ ನೋವಾಗ್ತಾ ಇದೆ, ಎಲ್ಲರಿಗೂ ನೋವಾಗ್ತಾ ಇದೆ. ಪಾರ್ಟಿ ಒಬ್ಬ ಕಾರ್ಯಕರ್ತರನ್ನು ಎಷ್ಟರ ಮಟ್ಟಿಗೆ ಎಂತ ಚೆನ್ನಾಗಿ ಬೆಳೆಸ್ತಾರಂದ್ರೆ ಎಲ್ಲಿಯೂ ಕೂಡ ಆ ಕಾರ್ಯಕರ್ತ ನೋವಾಗದಂತೆ ಏನಾದ್ರೂ ಆದ್ರೆ ಆ ಪಾರ್ಟಿಯಲ್ಲಿ ಇರುತ್ತೆ. ಇವತ್ತು ಇಂಥ ಒಂದು ಗಳಿಗೆ ನಾವು ನೋಡ್ಬೇಕಾಯ್ತಲ್ಲ ಅನ್ನೋದು ದುಃಖ ಆಗ್ತಾ ಇದೆ. ಬೇಕಾದಾಗ ಬರುವುದು, ಬೇಡಾದಾಗ ಬಿಟ್ಕೊಂಡು ಹೋಗುದು, ಬೇಕಾದಾಗ ಬರುವುದು, ಬೇಡಾದಾಗ ಬಿಟ್ಕೊಂಡು ಹೋಗುದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದು ಅಲ್ಲ. ಆದ್ರೆ ನೋವಾಗ್ತಾ ಇದೆ, ಎಲ್ಲರಿಗೂ ನೋವಾಗ್ತಾ ಇದೆ. ಪಾರ್ಟಿ ಒಬ್ಬ ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಭರತ್ ಕಲ್ಲಡ್ಕ ಈಗ ಸಂಪರ್ಕದಲ್ಲಿದ್ದಾರೆ. ಭರತ್, ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಬಹಳ ಕುತೂಹಲ ಮೂಡಿಸ್ತಾ ಇರೋದು ಅಂತಂದ್ರೆ ಯಲ್ಲಾಪುರದ ಶಾಸಕರ ನಡೆ. ಶಿವರಾಮ್ ಹೆಬ್ಬಾರ್ಗೆ ಕಾಂಗ್ರೆಸ್ ಸೇರೋದಕ್ಕೆ ಅಲ್ಲಿ ಪೂರಕ ವಾತಾವರಣ ಇಲ್ಲ. ಅಂದ್ರೆ ಜಿಲ್ಲೆಯ ಕಾಂಗ್ರೆಸ್ ನಾಯಕರು ಅವ್ರ ಕ್ಷೇತ್ರದಲ್ಲಿ ಅವ್ರು ಬರೋದಕ್ಕೆ, ಕಾಂಗ್ರೆಸ್ಗೆ ಸೇರ್ಪಡೆಯಾಗೋದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಹಾಗಿದ್ರೆ ಹೆಬ್ಬಾರ್ ತಮ್ಮ ಬದಲಿಗೆ ತಮ್ಮ ಪುತ್ರನನ್ನ ಕಾಂಗ್ರೆಸ್ ಸೇರ್ಪಡೆ ಮಾಡುವಂತ ಪ್ಲಾನ್ ಮಾಡ್ತಾ ಇದ್ದಾರಾ? ಏನ್ ಪ್ಲಾನಿಂಗ್ ನಡೀತಾ ಇದೆ ಅಂತ? ಎಸ್ ಪ್ರತಿಮಾ, ಯಲ್ಲಾಪುರ ಶಾಸಕ ಶಿವರಾಮ ಹೆಬ್ಬಾರ್ ಅವರೀಗ ಹೊಸ ಒಂದು ಗೇಮ್ ಪ್ಲಾನ್ ಆಡ್ತಿದ್ದಾರೆ. ಸೊ ಈ ಮೂಲಕ ಅದೇ ಈಗಾಗಲೇ ಬಿಜೆಪಿಯಲ್ಲಿ ಇದ್ದುಕೊಂಡು ಅವರು ಕಾಂಗ್ರೆಸ್ನತ್ತ ಈಗಾಗಲೇ ಒಂದು ಕಾಲು ಇಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬಿಜೆಪಿಯಲ್ಲೂ ಸಾಕಷ್ಟು ವಿರೋಧ ಇದೆ. ಇನ್ನು ಅವರು ಕಾಂಗ್ರೆಸ್ಗೆ ಹೋಗುವುದಕ್ಕೂ ಕೂಡ ಅಲ್ಲಿನ ಶಾಸಕರು ಆಗಲಿ ಸಚಿವರಿಂದ ಸಾಕಷ್ಟು ಒಂದು ವಿರೋಧ ಕೂಡ ಇರುವಂತದ್ದು. ಆದ್ರೆ ಈಗ ಹೊಸ ಹೆಬ್ಬಾರ್ ಅವರು ಈಗ ತನ್ನ ಪುತ್ರ ಹಾಗೂ ಬೆಂಬಲಿಗರನ್ನು ಕಾಂಗ್ರೆಸ್ಗೆ ಕಳಿಸುವ ಒಂದು ಪ್ಲಾನಿಂಗ್ ಕೂಡ ನಡೆಸಿರುವಂತದ್ದು. ನಿನ್ನೆ ಈ ಬಗ್ಗೆ ಶಿರಸಿಯ ಕೆಡಿಸಿಸಿ ಬ್ಯಾಂಕ್ ಅಲ್ಲಿ ಒಂದು ಮೀಟಿಂಗ್ ಕೂಡ ನಡೆದಿತ್ತು. ಸುಮಾರು ಹೊತ್ತು, ಅದೇ ಬೆಳಗ್ಗೆಯಿಂದ ಸಂಜೆವರೆಗೆ ಈ ಮೀಟಿಂಗ್ ಆಗಿತ್ತು. ಬೆಂಬಲಿಗರನ್ನು ಒಟ್ಟು ಸೇರಿಸಿಕೊಂಡು ಈ ಮೀಟಿಂಗ್ ಕೂಡ ನಡೆದಿರುವಂತದ್ದು. ಈ ಮೀಟಿಂಗ್ ಅಲ್ಲಿ ಪುತ್ರ ಹಾಗೂ ಬೆಂಬಲಿಗರನ್ನು ಕಾಂಗ್ರೆಸ್ಗೆ ಸೇರಿಸುವಂತಹ ಏನೋ ವಿಚಾರಗಳು ಸಾಕಷ್ಟು ಚರ್ಚೆಯಾಗಿತ್ತು. ಮುಂದಿನ ಯುಗಾದಿಗಿಂತ ಮುಂಚೆ ಅಥವಾ ಯುಗಾದಿಯ ನಂತರ ಈ ಪ್ರೋಸೆಸ್ ಕೂಡ ಈಗ ನಡೆಯುವ ಸಾಧ್ಯತೆ ಹೆಚ್ಚಾಗಿದೆ. ಯಾಕಂದ್ರೆ ಆದಷ್ಟು ಬೇಗ ಶೀಘ್ರದಲ್ಲಿ ಪುತ್ರರನ್ನು ಕಾಂಗ್ರೆಸ್ಗೆ ಸೇರಿಸ್ತಾರೆ. ಈ ಮೂಲಕ
ಕಾಂಗ್ರೆಸ್ ನಲ್ಲಿ ಪುತ್ರನ ಭವಿಷ್ಯವನ್ನು ಬೆಳೆಸುವ ಒಂದು ಪ್ಲಾನಿಂಗ್ ಕೂಡ ಹೆಬ್ಬಾರ್ ಅವರದ್ದು. ಆ ಬಳಿಕ ಹೆಬ್ಬಾರ್ ಕೂಡ ಹಂತ ಹಂತವಾಗಿ ಕಾಂಗ್ರೆಸ್ಗೆ ಸೇರ್ಪಡೆಗೊಳ್ಳುವ ಎಲ್ಲಾ ಸಾಧ್ಯತೆಗಳು ಇಲ್ಲಿ ಇರುವಂತದ್ದು. ಈ ಬಗ್ಗೆ ಈಗಾಗಲೇ ಬಿಜೆಪಿಯವರು ಕೂಡ ಸಾಕಷ್ಟು ಒಂದು ವಿರೋಧ ಕೂಡ ವ್ಯಕ್ತಪಡಿಸಿರುವಂತದ್ದು. ಇನ್ನು ಬಿಜೆಪಿಯಲ್ಲಿ ಸಾಕಷ್ಟು ಒಂದು ಅಸಮಾಧಾನ ಇರುವ ಹಿನ್ನೆಲೆ ಈಗ ರಾಜ್ಯ ಮುಖಂಡರಾದಂತಹ ರಾಧಾಮೋಹನ್ ದಾಸರು ಕೂಡ ಈಗ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ಬಂದು ಇಲ್ಲಿ ಒಂದು ಮೀಟಿಂಗ್ ಕೂಡ ನಡೆಸಲಿದ್ದಾರೆ. ಕಾರವಾರದಲ್ಲಿ ಈ ಮೀಟಿಂಗ್ ಕೂಡ ನಡೆಯಲಿದೆ. ಆ ಸಂದರ್ಭದಲ್ಲಿ ಅವರು ಬಂದು ಹೆಬ್ಬಾರನ್ನು ಕೂಡ ಸಾಕಷ್ಟು ಸಂಪರ್ಕ ಮಾಡುವ ಸಾಧ್ಯತೆ ಕೂಡ ಇದೆ. ಸೊ ಈ ಸಂದರ್ಭದಲ್ಲಿ ಹೆಬ್ಬಾರ್ ಅವರನ್ನು ಕಾಂಟ್ಯಾಕ್ಟ್ ಮಾಡ್ತಾರಾ ಅಥವಾ ಹೆಬ್ಬಾರ್ ಮೀಟಿಂಗ್ ಅಟೆಂಡ್ ಮಾಡ್ತಾರಾ ಎಂಬುದು ದೊಡ್ಡ ಕ್ವಶ್ಚನ್ ಆಗಿರುವಂತದ್ದು. ಇನ್ನು ಈ ವಿಚಾರ ಹೆಬ್ಬಾರ್ ಅವರು ಕಾಂಗ್ರೆಸ್ ಹೋಗುವಂತೆ ಕಾಗೇರಿ ಪಾಲಿಗೆ ದೊಡ್ಡ ಒಂದು ಸವಾಲಾಗಿದೆ. ಯಾಕಂದ್ರೆ ಈಗಾಗಲೇ ಸಂಸದ ಅನಂತಕುಮಾರ್ ಹೆಗಡೆ ಅವರು ಕಾಗೇರಿಗೆ ಯಾವುದೇ ರೀತಿಯ ಬೆಂಬಲ ನೀಡದೆ ಬೆಂಗಳೂರಲ್ಲಿ ಕೂತ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಈಗ ಯಲ್ಲಾಪುರ ಶಾಸಕರ ನಡುವೆ ಕೂಡ ಸಾಕಷ್ಟು ಸೈಲೆಂಟ್ ಆಗಿರುವಂತದ್ದು. ಸೊ ಬಿಜೆಪಿ ಪಾಲಿಗೆ ಇದೊಂದು ದೊಡ್ಡ ಸವಾಲಾಗಿದೆ. ಆದ್ರೆ ಈ ಬಗ್ಗೆ ಏನು ಮಾಜಿ ಶಾಸಕಿಯಾದಂತಹ ರೂಪಾಲ್ ನಾಯ್ಕ್, ಮಾಜಿ ರಾಜ್ಯ ಉಪಾಧ್ಯಕ್ಷ ಆಗಿರುವಂತಹ ರೂಪಾಲ್ ನಾಯ್ಕ್ ಅವರೀಗ ಈ ಹೆಬ್ಬಾರ್ ನಡೆಯನ್ನು ಸಾಕಷ್ಟು ಒಂದು ಖಂಡಿಸಿರುವಂತದ್ದು. ಬೇಕಾದಂಗೆ ಪಕ್ಷಕ್ಕೆ ಬರುದು, ಬೇಕಾದಂಗೆ ಹೋಗುದು ಅದೆಲ್ಲ ಸರಿಯಲ್ಲ. ಅವ್ರಿಗೆ ಹೋಗುದಾದ್ರೆ ಬಿಟ್ಟು ಹೋಗ್ಲಿ, ನಾವು ಬಿಜೆಪಿ ಗೆಲ್ತೇವೆ ಎಂದು ಒಂದು ಅಭಿಪ್ರಾಯ ಕೂಡ ಇಲ್ಲಿ ವ್ಯಕ್ತಪಡಿಸಿರುವಂತದ್ದು. ಪ್ರತಿಮಾ, ಎಸ್, ಥ್ಯಾಂಕ್ ಯು ಭರತ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.